ಹುಬ್ಬಳ್ಳಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ತಮಿಳುನಾಡು ಮೇಕೆದಾಟು ಯೋಜನೆ ಖ್ಯಾತಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕಿಡಿಕಾರಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಕಟ್ಟುವುದನ್ನು ಹಾಕ್ತೀವಿ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮೇಕೆದಾಟು ಬಗ್ಗೆ ಹಾಕಿದ್ದಾರೆ. ಹಾಗೆ ಕಾಂಗ್ರೆಸ್ ಬಿಜೆಪಿ ಪ್ರಣಾಳಿಕೆಯಲ್ಲೂ ಕೂಡ ಹಾಕಲಿ. ಮೂರೂ ಪಕ್ಷ ಒಟ್ಟಾಗಿ ಹೋರಾಟವನ್ನ ಮಾಡೋಣ. ನಾನು ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ. ಮೇಕೆದಾಟಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಏನು ಸ್ಟಾಲಿನ್ ಅವರ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ. ನಾವು ಇವತ್ತು ಜಾತ್ಯತೀತ ಜನತಾದಳ ನಾನೇನಿಂದ 1966ರಲ್ಲಿ ನಾನು ಈ ಪ್ರಾಜೆಕ್ಟ್ಗಳನ್ನ ಹೇಮಾವತಿ ಆರಂಗಿ ತಗೋಬೇಕು ಅಂತ ಹೇಳಿ ಡಿಸಿಷನ್ ಮಾಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಅವರೇನೆಲ್ಲ ಹಾಕಿದ್ದಾರೋ ನಾವು ಕೂಡ ಇವತ್ತು ಮಂಗಳೂರಿನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಡಿ.ವಿ. ಸದಾನಂದಗೌಡ ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. 30 ವರ್ಷ ಸುದೀರ್ಘ ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. 30 ವರ್ಷ ಕಳೆದ ಬಳಿಕ ದೇವರಿಗೆ ಭಕ್ತಿಯ ನಮನವನ್ನ ಸಲ್ಲಿಸಲು ಬಂದಿದ್ದೇನೆ. ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ಪಕ್ಷದ ಜೊತೆ ನಿರಂತರ ಕೆಲಸವನ್ನ ಮಾಡ್ತೇನೆ. ನಮ್ಮಲ್ಲಿ ನರೇಂದ್ರ ಮೋದಿ ಪರಿಕಲ್ಪನೆಯ ಸಂಘಟನೆ ಇದೆ ಎನ್ನುತ್ತಾ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಶುದ್ಧೀಕರಣ ಅಂತ ಹೇಳುವಂಥದ್ದು ಅದರ ಮುಂದಿನ ಭಾಗ. ಎಷ್ಟೋ ಜನ ಪಾಪ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆಗೆ, ಅರ್ಜುನ ಕೂಡ ತೀರ್ಥಯಾತ್ರೆಗೆ ಹೋದನ್ನು ಕಂಡಿದ್ದೀನಿ. ಅದಕ್ಕೆಲ್ಲ ಅವರೆಲ್ಲ ಶುದ್ಧೀಕರಣ ಆದ್ಮೇಲೆ ನಮ್ಮಲ್ಲಿ ಇರ್ಬೋದು. ಅಲ್ಲ, ಅದರ ನಾನು ಯಾರು ಇಂಡಿವಿಜುವಲ್ ಬಗ್ಗೆ ಮಾತಾಡಲ್ಲ. ಜನರಲ್ ಟಾಪಿಕ್ಸ್ ಹಂಗೆ. ನಮ್ಮ ಪಾರ್ಟಿಗೆ ಎಷ್ಟು ಜನ ಸೇರಿದ್ದಾರೆ ಈಗ? ಮೊನ್ನೆ 17 ಜನ ಬಂದರು, 14 ಜನ ಮಂತ್ರಿ ಮಾಡಿದ್ದೇವೆ ನಾವು. ಎಲ್ಲಿದ್ದವರು ಅವರು? ಅವರೆಲ್ಲ ಕಾಂಗ್ರೆಸ್ JDS ನಲ್ಲಿದ್ದವರು. ನಮ್ಮಲ್ಲಿ ಬಂದರು, ನಮ್ಮ ಎಲ್ಲವನ್ನ ಅನುಭವಿಸಿದ್ರು, ನೀವು ಕಂಡಿದ್ದೀರಿ. ಆದ ಕಾರಣ ಇವತ್ತು ಪಕ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇಶದ ಬೇರೆ ಬೇರೆ ಪಕ್ಷಗಳಿಂದ, ಎಲ್ಲ ಪಕ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇರುವಂಥದ್ದು ಯಾವುದೋ ಒಂದು ಉದ್ದೇಶಕ್ಕೆ. ಚುನಾವಣೆ ಬಳಿಕ ಸರ್ಕಾರ ಪತನವಾಗುವುದು ಖಚಿತ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ. 2014ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗೆಲುವಾಗಿತ್ತು. ಆಗ ಕಾಂಗ್ರೆಸ್ ಕಡಿಮೆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತ್ತು. ಅವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ರ? ವಿನಾಕಾರಣ ಬಿಜೆಪಿ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ, ಪಂಗಡಗಳು ಸಾಕಷ್ಟಾಗಿದೆ. ಆದರೆ DK ಶಿವಕುಮಾರ್ ಒಂದು ಗುಂಪು, ಆಮೇಲೆ ಸಿದ್ದರಾಮಯ್ಯ ಒಂದು ಗುಂಪು, ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು, ಈ ರೀತಿ ಗುಂಪಿದೆ. ಹಿಂದೆ ನೀವು ಬಹುಶಃ ನೋಡಿದ್ರೆ 3-4 ತಿಂಗಳ ಹಿಂದೆ ದಲಿತ CM ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸಿದೆ. ದಲಿತ CM ಆಗಬೇಕು ಅಂತೇಳಿ ಮತ್ತೊಂದು ಕೂಗೆತ್ತು, 4 DCMಗಳಾಗಬೇಕು ಅನ್ನುವಂಥದ್ದು. ಇದು ಹಾಗೇ ನಡೀತಾ ಇದೆ. ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥ ನಡೀತಿದೆ. ನಿನ್ನೆ ಗುಬ್ಬಿ ಶಾಸಕರು. ಮೈಸೂರು ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಯದುವೀರ್ ಪ್ರತಾಪ್ ಸಿಂಹಗಿಂತ ಉತ್ತಮ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಯದುವಂಶ ಸೇವೆ ಇಡೀ ದೇಶಕ್ಕೆ ಗೊತ್ತಿದೆ. ಈಗ ಪ್ರಜಾಪ್ರಭುತ್ವದ ಭಾಗ ಆಗಲು ಚುನಾವಣೆಗೆ ಬಂದಿದ್ದಾರೆ. ಇಂಥವರಿಗಿಂತಲೂ ಉತ್ತಮ ಅಭ್ಯರ್ಥಿ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. Obviously, Yaduvir is a star campaigner. Pratap Sinha also is a star campaigner. Don't bother much about that. I told you for today he is a star campaigner. Just you can imagine. But today. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರನ್ನ ಕರೆಸಿ ಸಿಎಂ ಹಾಗೂ ಡಿಸಿಎಂ ಸಭೆ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಈ ಬಾರಿ ಡಬಲ್ ಗೇಮ್ ರಾಜಕಾರಣ ಮಾಡಿದ್ರೆ ಸರಿ ಇರೋಲ್ಲ ಅಂತ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಾರಿ ಚುನಾವಣೆ ಅಖಾಡಕ್ಕೆ ನಾನೇ ಖುದ್ದಾಗಿ ಬರ್ತೇನೆ. ನಿಮ್ಮ ಮುನಿಸು ಎಲ್ಲವನ್ನು ಬದಿಗೊತ್ತಿ ಕೆಲಸ ಮಾಡಿ. ನಿಮ್ಮ ಶಕ್ತಿ ಏನೆಂಬುದನ್ನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ತೋರಿಸಿ ಎಂದು ಕರೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಸಂತೆಕಡೂರು ಪ್ರಚಾರ ಸಭೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನನಗೆ ತುಂಬಾ ಸಂತೋಷ ಆಗುತ್ತಿದೆ. ಜನರ ಸೇವೆ ಮಾಡಬೇಕು ಎನ್ನುವ ಆಸೆ ಇತ್ತು.
ಶಕ್ತಿಧಾಮದಲ್ಲಿ ಮಕ್ಕಳ ಸೇವೆಯನ್ನ ಮಾಡುತ್ತಿದ್ದೇವೆ. 5 ಗ್ಯಾರಂಟಿ ಜನರಿಗೆ ತಲುಪಿದೆ. ನಮ್ಮ ಪಕ್ಷ ಅನೇಕ ಯೋಜನೆಗಳನ್ನ ತರ್ತಾ ಇದೆ. ನಾನು ಈ ಜಿಲ್ಲೆಯ ಮಗಳು, ಇದು ನನ್ನ ತವರು ಮನೆ, ಹಾಗಾಗಿ ಖಾಲಿ ಕೈಯಲ್ಲಿ ಕಳಿಸಬಾರದು ಅಂತ ಮತ ನೀಡಿ ಗೆಲ್ಲಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಬಂದ ತಕ್ಷಣ ಒಂದು ಪಾಸಿಟಿವ್ನೆಸ್ ಇತ್ತು ನನಗೆ. ಆ್ಯಕ್ಚುಲಾಗಿ ಲಾಸ್ಟ್ ಇಲೆಕ್ಷನ್ಗೆ ಏನು ಡಿಫ್ರೆನ್ಸ್ ಕಾಣ್ತು ಅಂದರೆ, ಬಂದ ತಕ್ಷಣ ಒಂದು ಹೊಸತನ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಅವಾಗ ಇರ್ಬೇಕಾದ್ರೆ ಸ್ವಲ್ಪ ಏನೋ ಅಯ್ಯೋ ಏನಪ್ಪ ಇದು ಅನ್ನೋ ಥರ ಇತ್ತು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಜನಗಳ ಒಂದು ರಿಯಾಕ್ಷನ್ ಇರ್ಬೋದು. ಯಾಕಂದರೆ ಇದು ಎಷ್ಟು ಜನ ಸೇರ್ತಾರೆ ಅನ್ನೋದಲ್ಲ, ಎಷ್ಟು ಜನ ನೋಡ್ತಾರೆ, ಯಾವ ರೀತಿ ನೋಡ್ತಾರೆ ಅನ್ನೋದು. ಬಟ್ ಅದು ನೋಡಿದಾಗ ನಮಗೆ ಅನಿಸ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಲ. ಎಲ್ರಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತಾ ಇದ್ದಂಥ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ಅದು ಐ ಡೋಂಟ್ ನೋ, ನನಗೆ ಎಷ್ಟು ಸರಿನೋ ಕರೆಕ್ಟೋ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ದಟ್ ಚೇಂಜಸ್. ಅದೇ ಥರ ಶಿವಮೊಗ್ಗಕ್ಕೆ ಬಂದಾಗ ಮಾತಾಡಿದ ರೀತಿ ಇರ್ಬೋದು, ಇಲ್ಲಿ ಕಾರ್ಯಕರ್ತರೆಲ್ಲ ಬಂದಿದ್ದರು, ಎಲ್ಲರ ಜೊತೆಲಿ ಮೀಟ್ ಮಾಡಿದ್ರು. ಸೊ ಅವ್ರ ಜೊತೆ ರಿಕ್ವೆಸ್ಟ್. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಅಲ್ಪಸಂಖ್ಯಾತ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಿಂದ ಬಲಗೈ ಸಮುದಾಯದ ಮುನಿಯಪ್ಪಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ. ಒಳ್ಳೆಯ ಅಭ್ಯರ್ಥಿ ಇದ್ರೂ ಹುಡುಕಾಟ ನಡೀತಾ ಇದೆ. 3 ಲಕ್ಷ ಮತಗಳಿರುವ ಅಲ್ಪಸಂಖ್ಯಾತ ಮತಗಳು, 6 ಲಕ್ಷ ಮತಗಳಿರುವ ಪರಿಶಿಷ್ಟರನ್ನ ಪರಿಗಣಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಿದೆ. ನಮಗೆ ರೈಟ್ ಹಾಗೂ ಲೆಫ್ಟ್ ಮುಖ್ಯವಲ್ಲ, ನಮಗೆ ಕಾಣಿಸುತ್ತಿರುವುದು ಅಭ್ಯರ್ಥಿಯಷ್ಟೇ. ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಎಂದು ಆಗ್ರಹಿಸಿದರು. ಬೀದರ್ ಅಭ್ಯರ್ಥಿ ಭಗವಂತ ಖೂಬಾ ಮೇಲಿನ ಅಸಮಾಧಾನ ಶಮನ ಮಾಡಲು ಆರ್ ಅಶೋಕ್ ಮುಂದಾಗಿದ್ದಾರೆ. ಭಗವಂತ ಖೂಬಾ ಪರ ಚಿಂಚೋಳಿಯ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಅಶೋಕ್ ಖೂಬಾ ಮುಂದೆಯೇ ಕಾರ್ಯಕರ್ತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಬಂದಾಗ ಮಾತ್ರ ಚಿಂಚೋಳಿ ನೆನಪಾಗುತ್ತೆ. ಖೂಬಾ ಅವರಿಗೆ ಕಾರ್ಯಕರ್ತರ ಕೆಲಸ ಕಾರ್ಯಗಳು ಇದ್ದಾಗ ನಮ್ಮನ್ನ ಕಡೆಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ಆರ್ ಅಶೋಕ್ ಮನೆ ಅಂದ ಮೇಲೆ ಎಲ್ಲವೂ ಇರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತೆ ಸೂಚನೆಯನ್ನು ನೀಡಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಘೋಷಣೆಗೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಇದೇ ಅಭ್ಯರ್ಥಿ ಘೋಷಣೆ ಮಾಡುವಂತೆ ಮಂಡ್ಯ ಜೆಡಿಎಸ್ ನಾಯಕರು ಒತ್ತಡವನ್ನ ಹೇರಿದ್ದಾರೆ. ಬೆಂಗಳೂರಿನ ಎಚ್ಡಿಕೆ ನಿವಾಸಕ್ಕೆ ಮಂಡ್ಯ ನಾಯಕರು ದೌಡಾಯಿಸಿ ಮಂಡ್ಯದಿಂದ ಸ್ಪರ್ಧೆಗೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಹೆಸರು ಘೋಷಿಸುವಂತೆ ಪಟ್ಟು ಹಿಡಿದಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ಮನೆ ಮುಂದೆಯೇ ಬೆಂಬಲಿಗರು ಧರಣಿಯನ್ನ ನಡೆಸಿದ್ದು, ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಮುಖಂಡರ ಜೊತೆ ಚರ್ಚೆ ನಡೆಸಿದ್ರು. ತಮ್ಮೆಲ್ಲರ ಪ್ರೀತಿಯ ರೈತರ ಮಗ, ನಮ್ಮೆಲ್ಲರ ಆಶಾ ಕಿರಣ, ಪೂಜ್ಯ ತಂದೆಯವರು ಬೆಳಿಗ್ಗೆ ಇವತ್ತು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 9 ಗಂಟೆ ಫ್ಲೈಟ್ಗೆ ಮೈಸೂರು ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಯದುವೀರ್ ಒಡೆಯರನ್ನ ಟಾರ್ಗೆಟ್ ಮಾಡಿ ಮಾತನಾಡಿ ಅಂತ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದಾರೆ. ಯದುವೀರ್ ಟಾರ್ಗೆಟ್ ಬೇಡ, ಬಿಜೆಪಿ ಅಷ್ಟೇ ಟಾರ್ಗೆಟ್. ಯದುವೀರ್ ವಿರುದ್ಧ ಸಿಕ್ಕಾಗೆ ಹೇಳಿಕೆಯನ್ನ ಕೊಡಬೇಡಿ ಅಂತ ನಾಯಕರಿಗೆ ವಾರ್ನ್ ಮಾಡಿದ್ರು. ಮಹಾರಾಜ ಅನ್ನುವುದಕ್ಕಿಂತ ಅಭ್ಯರ್ಥಿ ಅನ್ನುವುದಷ್ಟೇ ಇರಲಿ, ನಾಯಕರು ಭಾಷಣ ಮಾಡುವಾಗ ಎಚ್ಚರದಿಂದ ಇರಬೇಕು ಅಂತ ಮುಖಂಡರು ಹಾಗೂ ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಲೋಕಸಮರ ಗೆಲುವಿಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಇಂದು ಸಂಜೆ ರಾಜ್ಯದ 2ನೇ ಪಟ್ಟಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಬಾಕಿ ಉಳಿದ 5 ಕ್ಷೇತ್ರಗಳಿಗೆ ಬಹುತೇಕ ಇಂದು ಬಿಜೆಪಿ ಟಿಕೆಟ್ ಘೋಷಣೆಯಾಗಲಿದೆ. ಉತ್ತರ ಕನ್ನಡ, ಚಿತ್ರದುರ್ಗ, ಬೆಳಗಾವಿ, ಚಿಕ್ಕಬಳ್ಳಾಪುರ, ರಾಯಚೂರು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಲಿದೆ. ರಾಜಕೀಯ ವಲಯದಲ್ಲಿ ಈ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮಂಡ್ಯದಲ್ಲಿ ಲೋಕ ಕದನ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಸಂಸದೆ ಸುಮಲತಾಗೆ ಮಂಡ್ಯ ಕ್ಷೇತ್ರ ಕೈತಪ್ಪುತ್ತಿದ್ದಂತೆ ಸಂಸದೆ ಮುಂದಿನ ನಡೆ ನಿಗೂಢವಾಗಿದೆ. ಮೈತ್ರಿ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಎನ್ನುವ ಕುತೂಹಲ ಮೂಡಿದೆ. ಮುಂದಿನ ನಡೆ ಬಗ್ಗೆ ಆಪ್ತರೊಂದಿಗೆ 2-3 ದಿನಗಳಲ್ಲಿ ಸಭೆ ನಡೆಸಿ ನಿರ್ಧಾರವನ್ನ ತಿಳಿಸಲಿದ್ದಾರೆ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರಿದೆ. ಮೃಣಾಲ್ ಹೆಬ್ಬಾಳ್ಕರ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಭರ್ಜರಿ ಮತಬೇಟೆಗಿಳಿದಿದ್ದಾರೆ. ಹಿಂಡಲಗ ಗಣಪತಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಶುರು ಮಾಡಿದ ಸಹೋದರ ಚನ್ನರಾಜ ಹಟ್ಟಿಹೊಳಿ ಸೇರಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ರು.
ಮೊಬೈಲ್ ತೆಗೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಲಕ್ಷ್ಮಿ ಅಕ್ಕ ಹಬ್ಬ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಇನ್ನು ಪುತ್ರನ ಪರ ಮತಯಾಚನೆಗಿಳಿದ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯುವಕರು ಮಹಿಳೆಯರು ಜಿಲ್ಲೆಯ ಅಭಿವೃದ್ಧಿಗಾಗಿ ಚುನಾವಣೆ ವಿಚಾರಗಳ ಮೇಲೆ ಪ್ರಚಾರವನ್ನ ಮಾಡ್ತಿದ್ದೇವೆ. ರಾಜ್ಯ 2ನೇ ರಾಜಧಾನಿ ಬೆಳಗಾವಿಗೆ ಬೇಕಾಗುವ ವಿಷಯವನ್ನ ಮುಂದಿಟ್ಕೊಂಡು ಪ್ರಚಾರವನ್ನ ಮಾಡ್ತಿದ್ದೇವೆ. ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಸಂಸದೆ ಹೇಳಿದ್ದಾರೆ. ಅದನ್ನೆಲ್ಲ ವಿಚಾರ ಮಾಡಿಕೊಂಡು ವಿರೋಧ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಪಕ್ಷದವರು, ನಮ್ಮ ಜಿಲ್ಲೆಯ ಮುಖಂಡರು ನಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಗುರು ಹಿರಿಯರ ಆಶೀರ್ವಾದ ತಗೊಂಡು ಕೆಲಸ ಮಾಡೋದು ಒಂದು ಬಿಟ್ಟರೆ ಅದು ವರದಾನ ಆಗುತ್ತೆ, ಇದು ವರದಾನ ಆಗುತ್ತೆ ಅಂತ ವಿಚಾರ ಮಾಡುವಂಥ ಟೈಮ್ ಇದಲ್ಲ. ಭಾರತ ದೇಶನೇ ಯಂಗ್ ನೇಷನ್ ಅಂತ ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಿರುದ್ಧ ಗೃಹ ಸಚಿವ ಜಿ ಪರಮೇಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುದ್ದಹನುಮೇಗೌಡರನ್ನ ಗೆಲ್ಲಿಸಿದ್ರೆ ಜನರು 24 ಗಂಟೆಯೂ ಕೂಡ ಸಂಪರ್ಕ ಮಾಡಬಹುದು, ಆದ್ರೆ ಸೋಮಣ್ಣ ನಿಮಗೆ ಸುಲಭವಾಗಿ ಸಿಗ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಸೋಮಣ್ಣರನ್ನ ಬೆಂಗಳೂರಿಗೆ ಹುಡುಕಿಕೊಂಡು ಹೋಗಬೇಕು, ಹೀಗಾಗಿ ಮುದ್ದಹನುಮೇಗೌಡರನ್ನ ಗೆಲ್ಲಿಸಿ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಸಂಸದ ಉಮೇಶ್ ಜಾಧವ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರದ ಮೇಲೆ ಶಾಸಕರಿಗೆ ಅಸಮಾಧಾನ ಶುರುವಾಗಿದೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಎಂಎಲ್ಎಗಳಿಗೆ ದುಡ್ಡಿಲ್ಲ, ಶಾಸಕರು ಹತಾಶರಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಶಾಸಕರೇ ಹೇಳ್ತಿದ್ದಾರೆ, ಹೀಗಾಗಿ ಶಾಸಕರೇ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಎಂಎಲ್ಎ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಎಲ್ಲ MLA ಅವ್ರು ಗೆದ್ದು ಬಂದಿದ್ದಾರೆ. ಗೆದ್ದು ಬಂದರೂ ಕೂಡ ಅವ್ರ ಕ್ಷೇತ್ರಕ್ಕೆ ಕೆಲಸ ಆಗ್ತಾಯಿಲ್ಲ, ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ತಾರೆ ಎಂಬ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ವಿಚಾರಕ್ಕೆ ಮಡಿಕೇರಿಯ ಮಾಜಿ ಸ್ಪೀಕರ್ ಕೆಜೆ ಬೋಪಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದಲ್ಲಿ ಇಬ್ಬರು ನಾಯಕರಿದ್ದಾರೆ. ಶ್ರೀನಿವಾಸ್ ಉಪಮುಖ್ಯಮಂತ್ರಿ ಕಡೆಯವರು ಇರಬಹುದು. ಕಾಂಗ್ರೆಸ್ ಶಾಸಕರಿಗೆ ಹತಾಶೆಯಾಗಿದೆ. ಶಾಸಕರಿಗೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಿಲ್ಲ. ಸಿದ್ದರಾಮಯ್ಯನನ್ನ ಇಳಿಸಿ ಡಿಕೆಶಿ ತರುವ ಹುನ್ನಾರ ಇರಬಹುದು ಅಂತ ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಚಾರ, ಕಾಂಗ್ರೆಸ್ನಲ್ಲಿ ಇಬ್ಬರು ನಾಯಕರು, ಒಬ್ಬರು ಉಪಮುಖ್ಯಮಂತ್ರಿ, ಇನ್ನೊಬ್ಬರು ಮಂತ್ರಿ. ಬಹುಶಃ ಇವರು ಉಪಮುಖ್ಯಮಂತ್ರಿಗಳ ಗುಂಪು ಅಂತ ಕಾಣ್ತದೆ. ಅವರಿಗೆ ಎಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯನವ್ರನ್ನ ಭೂಸ್ವಾಧೀನ ಒತ್ತುವರಿಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ರೈತರಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಸುತ್ತಮುತ್ತಲಿನ ಜನ ರೈತ ವಿರೋಧಿ ರಾಜ್ಯ ಸರ್ಕಾರ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. 600 ಎಕರೆ ರೈತರ ಭೂಮಿ ವಶಕ್ಕೆ ಮುಂದಾಗಿರುವ ಹಿನ್ನೆಲೆ ಒಟ್ಟು 1000ಕ್ಕೂ ಹೆಚ್ಚು ಜನ ರೈತರು ಭೂಮಿ ಕಳೆದುಕೊಳ್ಳುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರದ ವಿರುದ್ಧ ಅತ್ತಿಬೆಲೆ ಗಡಿಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಮಿಳುನಾಡು ಸರ್ಕಾರ ಹೆದರಿಸಿ ಬೆದರಿಸಿ ಕರ್ನಾಟಕದ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ. ಬೆಂಗಳೂರು ಜನರು ನೀರಿನ ಬದಲು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಈ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದಾವಣಗೆರೆ ನಗರದ ಕುಂದುವಾಡ ಬಳಿಯ ಭದ್ರಾ ಕಾಲುವೆಯಲ್ಲಿ ರೈತರು ಕಾಲುವೆಗೆ ಇಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗ್ತಿಲ್ಲ, ತೋಟಗಾರಿಕೆ ಬೆಳೆಗಳು ಒಣಗಿ ಹೋಗ್ತಿವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಂಪ್ಸೆಟ್ ತೆರವು ಮಾಡಿ ಕೊನೆ ಭಾಗಕ್ಕೆ ನೀರು ಹರಿಸಿ ಎಂದು ಜಿಲ್ಲಾಡಳಿತದ ವಿರುದ್ಧ ಹೋರಾಟವನ್ನ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ನೀರು ಕೊಡದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ
ಕುಡಿಯುವ ನೀರಿನ ಸಮಸ್ಯೆ ಪರಿಶೀಲನೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರಮಠಗಲ್ ತಾಲೂಕಿನ ಮಧ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಸ್ಪಂದಿಸುತ್ತಿಲ್ಲ. ಇದೀಗ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳಿಗೆ ಮಹಿಳೆಯರು ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಮಂಡ್ಯದಲ್ಲಿ ಲೋಕ ಕದನ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಸಂಸದೆ ಸುಮಲತಾಗೆ ಮಂಡ್ಯ ಕ್ಷೇತ್ರ ಕೈತಪ್ಪುತ್ತಿದ್ದಂತೆ ಸಂಸದೆ ಮುಂದಿನ ನಡೆ ನಿಗೂಢವಾಗಿದೆ. ಮೈತ್ರಿ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಎನ್ನುವ ಕುತೂಹಲ ಮೂಡಿದೆ. ಮುಂದಿನ ನಡೆ ಬಗ್ಗೆ ಆಪ್ತರೊಂದಿಗೆ 2-3 ದಿನದಲ್ಲಿ ಸಭೆ ನಡೆಸಿ ನಿರ್ಧಾರವನ್ನ ತಿಳಿಸಲಿದ್ದಾರೆ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೊಪ್ಪಳ ನಗರ ಸೇರಿದಂತೆ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಸಂಭ್ರಮದಿಂದ ಹೋಳಿ ಆಚರಣೆಯನ್ನು ಮಾಡಲಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಶುರುವಾಗಿರುವ ಹೋಳಿ ಹುಣ್ಣಿಮೆ ಅಂಗವಾಗಿ ಚಿಣ್ಣರು ಸೇರಿದಂತೆ ವಯಸ್ಕರು ಬಣ್ಣದಾಟ ಆಡಿ ಎಂಜಾಯ್ ಮಾಡಿದ್ದಾರೆ. ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ತಿಗಳ ಜನಾಂಗದ 3 ಗುಂಪುಗಳ ನಡುವೆ ಕಿತ್ತಾಟದ ಹಿನ್ನೆಲೆಯಲ್ಲಿ ಮಾರ್ಚ್ 25ಕ್ಕೆ ನಡೆಯಬೇಕಿದ್ದ ಇತಿಹಾಸ ಪ್ರಸಿದ್ಧ ಬೂದಿಕೆರೆ ಶ್ರೀ ದ್ರೌಪದಮ್ಮ ಕರಗ ರದ್ದಾಗಿದೆ. ದೇವನಹಳ್ಳಿ ತಾಲೂಕಿನ ಬೂದಿಕೆರೆ ಗ್ರಾಮದಲ್ಲಿ ಕಾಮನ ಹುಣ್ಣಿಮೆಯೆಂದು ಕರಗ ನಡೆಯುತ್ತಿತ್ತು. ಹೈಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗದೆ ಮೇ 27ಕ್ಕೆ ಪ್ರಕರಣ ಮುಂದೂಡಿಕೆಯಾಗಿದೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ 10ನೇ ವರ್ಷದ ಅರವಂಟಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಬಿಜಿಎಸ್ ಭಕ್ತವೃಂದ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಬಳಗದಿಂದ ರಾಮನಗರದ ಬಸ್ ನಿಲ್ದಾಣದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಜೊತೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಭಾರತ ಗಡಿ ಭಾಗದಲ್ಲಿರುವ ಲಡಾಖ್ನ ಲೇನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೈನಿಕರೊಂದಿಗೆ ಹೋಳಿ ಹಬ್ಬ ಆಚರಿಸಿದ್ದಾರೆ. ಸೈನಿಕರಿಗೆ ಸಿಹಿ ತಿನಿಸಿ ಎಲ್ಲ ಸೈನಿಕರಿಗೂ ಕೂಡ ಬಣ್ಣ ಹಚ್ಚಿ ಹೋಳಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಇನ್ನು ಸೈನಿಕರು ಕೂಡ ರಕ್ಷಣಾ ಸಚಿವರಿಗೆ ಬಣ್ಣ ಹಚ್ಚಿ ಹೋಳಿ ವಿಶ್ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಕುಲ್ಲುವಿನಲ್ಲಿ ಬಿರಂಗಿ ಸಮುದಾಯದ ಜನರು ಹೋಳಿ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಬಸಂತ್ ಉತ್ಸವದ ಪ್ರಯುಕ್ತ ಇಲ್ಲಿ 40 ದಿನಗಳ ಕಾಲ ಹೋಳಿ ಹಬ್ಬವನ್ನ ಆಚರಿಸುವ ಪದ್ಧತಿ ಇದೆ.